Yeah.
ಸಮರಿಲ್ಲವಂತೆ ಜಗದೊಳಗೆ ಆಕೆಯ ಸಮರಿಲ್ಲವಂತೆ ಶಿವಭಕ್ತ ಧನುವಂತೆ ಪಣವಾಗಿಟ್ಟಿರದಂತೆ ಶಿವಭಕ್ತ ಧನುವಂತೆ ಪಣವಾಗಿಟ್ಟಿರದಂತೆ ಆಕೆ ವರಿಸುವಳಂತೆ ಧನುವಿನ ವೀರನ್ನ ಆಕೆ ವರಿಸುವಳಂತೆ ಓಡಿ ಬಂದಿರೋ ಕಲ್ಯಾಣ ಶುಭ ಕಲ್ಯಾಣ ನೋಡೋಣ ಬನ್ನಿರೋ ಶುಭ ಕಲ್ಯಾಣ ನೋಡೋಣ ಬನ್ನಿರೋ ದೇಶ ದೇಶದಲ್ಲಿರುವ ಭೂಮಿ ಬಾಲಕರೆಲ್ಲ ಸರ್ವ ನದಿಗಳಿರುವ ಭೂಮಿ ಬಾಲಕರೆಲ್ಲ ಸರ್ವ ನೋಡುತ್ತ ಕೈಯ ಬೆರಳ ಕಟ್ಟುವಂತೆ ಸರ್ವ ನೋಡುತ್ತ ಕೈ ಬೆರಳ ಕಟ್ಟುವಂತೆ ದಶರಥನ ಸುತನಂತೆ ಶ್ರೀರಾಮ ಹೆಸರಂತೆ ಜನಕರಾಜನು ಸಂತಸ ತಾಳಿದರಂತೆ ಜನಕರಾಜನು ಸಂತಸ ತಾಳಿದರಂತೆ ಜಾತಿ ಸಂಸ್ಕೃತಿ ಶ್ರೀಮತೆ ರಾಮಾನುಜಾಯ ನಮಃ. ಇವತ್ತು ನಮ್ಮ ಕೋಲಾರದಲ್ಲಿ ಬಹಳ ವಿಶೇಷವಾದಂಥ ದಿನ. ಈ ದಿನ ನಮ್ಮ ಸುಕೃತ ಪೂರ್ವ ಜನ್ಮದ ಸುಕೃತ ಅಂತ ನಾನು ಹೇಳ್ತೀನಿ. ಕಳೆದ 4 ಶತಮಾನಗಳಿಂದ ಒಂದೇ ಕುಟುಂಬ ಒಂದು ದೇವಾಲಯವನ್ನು ನೋಡ್ಕೊಂಡು ಬರ್ತಾ ಇರೋದು ಅದು ಸಾಮಾನ್ಯವಾದಂಥ ವಿಷಯ ಅಲ್ಲ. 4 ಶತಗಳ ಹಿಂದೆ ಶ್ರೀಮನ್ ನಾರಾಯಣ ಯತರಾಜ ರಾಮಾನುಜ ದೇಶಿಕೇಂದ್ರ ಅಂತ ಅಹೋಬಳ ಮಠದ GR ಸ್ವಾಮಿಗಳು ರಾಮಾನುಜಾಚಾರ್ಯರ ತತ್ವಗಳನ್ನ ಸಕಲ ಲೋಕಕ್ಕೆಲ್ಲ ತಿಳಿಸ್ತಾ ಕೋಲಾರ ಬಂದಾಗ ಯಾವ ಕಾರಣಾಂತರಗಳಿಂದ ಇಲ್ಲೇ ರಾಮಾನುಜರ ಕೂಟ ಅಂತ ಹೇಳಿಬಿಟ್ಟು ಇಲ್ಲೇ ಇರಬೇಕಂತ ಪರಿಸ್ಥಿತಿ ಬರುತ್ತೆ. ಕೆಲವು ದಿನಗಳಾದ ನಂತರ ಅವ್ರಿಗೆ ಮತ್ತೆ ಕಾಂಜೀಪುರಂಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ಕೊಂಡಾಗ ಅವ್ರಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಅದೇ ನೋವಲ್ಲೇ ಇರ್ತಾರೆ. ಆಗ ಅವ್ರ ಕನಸಲ್ಲಿ ಬಂದು ಪೆರುಮಾಳು ಕಾಂಜೀಪುರಂ ವರದರಾಜ ಪೆರುಮಾಳು ಬಂದು, ನೀವು ಬರೋ ಅವಶ್ಯಕತೆ ಇಲ್ಲ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನಾನೇ ನಿಮ್ಮಲ್ಲಿ ಬರ್ತೀನಿ ಅಂತೇಳಿ ಹೇಳ್ದಂಗೆ ಆಯ್ತಂತೆ. ಇದು ನಮ್ಮ ಪೂರ್ವಕರು ನಮ್ಗೆ ಹೇಳ್ಕೊಂಡು ಬರ್ತಾ ಇರುವಂತ ಒಂದು ಏನಂತಾರೆ ಅದಕ್ಕೆ ವಿಚಾರ, ತಿಳ್ಕೊಬರ್ತಾರೆ ವಿಚಾರಗಳು ನಮ್ಮದನ್ನ. ಆವಾಗ ಇದಾದ ನಂತರ ಕೆಲವು ವಾರಗಳ ನಂತರ, ಕೆಲವು ದಿನಗಳ ವಾರಗಳ ನಂತರ ನಮ್ಮ ಪೂರ್ವಿಕರು ನಡ್ಕೊಂಡು ಹೋಗ್ತಾ ಇದ್ರೆ ಎಡು ಬಿದ್ರಂತೆ. ಎಡು ಬಿದ್ದಾಗ ಪಾದ ಕಾಣಿಸಿದೆ. ಏನು ಪಾದ ಇದೆಯಲ್ಲ ಅಂತ ನೋಡಿದ್ರೆ ವರದರಾಜ ಪೆರುಮಾಳು. ಆ ವರದರಾಜ ಪೆರುಮಾಳನ್ನ ಕರ್ಕೊಂಡು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ 100 ವರ್ಷಗಳ ಕಾಲ ಬರೀ ವರದರಾಜ ಪೆರುಮಾಳೇ ಇದ್ರಂತೆ ಅಲ್ಲಿ. ಆದ ನಂತರ ಶ್ರೀದೇವಿ ಭೂದೇವಿನ ನಮ್ಮ ಪೂರ್ವಿಕರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆವಾಗಲಿಂದ ಇವತ್ತಿನವರೆಗೂ ಆ ಸನ್ನಿಧಾನದಲ್ಲೇ ಅಲ್ಲೇ ಇದೆ. 1957ರಲ್ಲಿ ಶಿಥಿಲವಾಗಿ ದೇವಸ್ಥಾನ, ಮಣ್ಣಿನ ದೇವಸ್ಥಾನ ಇದೆ, ಶಿಥಿಲವಾಗಿಲ್ಲ, ಸಂಪೂರ್ಣವಾಗಿ ಕುಸಿದು ಹೋದಾಗ ನಮ್ಮ ಪಿತೃಗಳು ಮತ್ತೆ ನಮ್ಮ ತಂದೆಯವರು, ನಮ್ಮ ತಂದೆ ಹಾಗೂ ಅವರ ಅಣ್ಣ ತಮ್ಮಂದರು ಅಥವಾ
ಅವರ ಸ್ನೇಹಿತರೆಲ್ಲ ಸೇರಿ ಒಂದು ಈ ಕಲ್ಲಿನ ಕಟ್ಟಡವನ್ನು ಕಟ್ಟಿಸಿ ಪುನರ್ ಪ್ರತಿಷ್ಠಾಪನೆ ಮಾಡೋದು. ಅದು ಮಾಘ ಬಹಳ ಪಂಚಮಿ ಎಂದು. ಮಾಘಬಳ ಆವತ್ತಿನ ದಿವಸ ಅದಕ್ಕೆ ಮುಂಚೆನೂ ಮಾಘಬಳ ಪಂಚಮಿಯಿಂದೇ ಕಲ್ಲಿನೋತ್ಸವ ನಡೀತಾ ಇತ್ತು. ಅದೇ ದಿನ ಪುನರ್ ಪ್ರತಿಷ್ಠಾಪನೆ ಮಾಡಿ ಆವತ್ತಿನಿಂದ ಆ ಪರಂಪರೆಯನ್ನು ನಾವು ಅದೇ ಪ್ರಕಾರವಾಗಿ ಉಳಿಸ್ಕೊಂಡ್ ಬಂದಿದ್ದೀವಿ. ಈಗ ಇವತ್ತಿನ ನಮ್ಮ ಪೂರ್ವಜನ್ಮದ ಸುಕೃತ ಅಂತಲೇ, ಅದರಲ್ಲೂ ನನ್ನ ಪೂರ್ವಜನ್ಮದ ಸುಕೃತ ಅಂತ ಹೇಳ್ಬೋದು. ನಮ್ಮ ಗುರುಗಳು ಚನ್ನಕೇಶ್ವರ ಗುರುಕುಲದಿಂದ ಅಲ್ಲಿ ಪಡವಗೆರೆಯಿಂದ ಇಲ್ಲಿ ಕುಣಿಗಲ್ ಹತ್ರ ಪಡವಗೆರೆ ಅಂತಿದೆ, ಅಲ್ಲಿಂದ ಇಷ್ಟು ಜನ ಭಾಗವತರನ್ನು ಕರ್ಕೊಂಡ್ಬಂದು ಶಿಷ್ಯಕೋಟಿನ ಕರ್ಕೊಂಡ್ಬಂದು ಇಲ್ಲಿ ಇವತ್ತಿನ ದಿವಸ ಇಷ್ಟು ಆನಂದವಾಗಿ ಕಲ್ಯಾಣೋತ್ಸವ ನೆರವೇರಿಸ್ಕೊಟ್ರು. ಗುರುಗಳೇ, ನಿಮಗೆ ಪಾದಗಳಿಗೆ ಅನಂತ ನಮಸ್ಕಾರ. ಜೈ ಶ್ರೀಮನ್ನಾರಾಯಣ, ಜೈ ಶ್ರೀರಾಮನಾರಾಯಣ. ಅಲ್ಲಿ ಕೇಳಿದ್ರು, ಅಲ್ಲಿಗೆ ಅವ್ರು ಇಟ್ಕೊಂಡ್ರು ಎಷ್ಟು ವರ್ಷದ ದರ್ಶನ ಅಂದ್ರೆ 450 ಇದು ಕಲ್ಯಾಣೋತ್ಸವ ಯಾವ್ದು 407ನೇ ವರ್ಷದ ಕಲ್ಯಾಣೋತ್ಸವ. 407 ವರ್ಷದ ಸತತವಾಗಿ ಯಾವ ಕಾರಣಕ್ಕೂ ಇದನ್ನ ಕಲ್ಯಾಣೋತ್ಸವ ನಿಲ್ಲಿಸಲಿಲ್ಲ ನಾವು. ಕೆಲವೊಂದು ಸಂದರ್ಭಗಳಲ್ಲಿ ಕೋಲಾರಲ್ಲಿ ಸ್ವಲ್ಪ ಸೂಕ್ಷ್ಮವಾದಂತ ಪ್ರದೇಶ, ಯಾವುದೋ ಕಾರಣಕ್ಕೂ ಕರ್ಫ್ಯೂ ಕೂಡ ಆಗ್ಬಿಟ್ಟಿತ್ತು ಒಂದ್ಸಲ ಡೇ ಟೈಮಲ್ಲಿ, ಆದ್ರೂ ಸಹ ನಿಲ್ಲಿಸಲಿಲ್ಲ ನಾವು. ಪರ್ಮಿಷನ್ ತಗೊಂಡ್ಬಂದು DC ಇಂದ SP ಪರ್ಮಿಷನ್ ತಗೊಂಡು ಬಾಕ್ಲ ಹಾಕೊಂಡು ಒಳಗಡೆ ಮಾಡಿ ಕಲ್ಯಾಣೋತ್ಸವ ನೆರವೇರಿಸ್ತೀವಿ ನಾವು. ಸುಮಾರು 20-25 ಜನ ಇಷ್ಟಿದ್ದು ಆ ತರ ನಡ್ಸ್ಕೊಂಡ್ ಬಂದಿದ್ದೀವಿ. ಇವತ್ತಿನ ದಿವಸ ಇಷ್ಟು ಶಿಷ್ಯಕೋಟಿ ಕರ್ಕೊಂಡ್ ಬಂದ ನಮ್ಮ ಗುರುಗಳು ಆ ನಡ್ಸಿದ್ದು ಆನಂದವಾಗತ್ತೆ. ಅದೇ ಪ್ರಕಾರವಾಗಿ ನಾವು ನಮ್ದು ಮುಗಿತಾ ಬಂತು, ನಮ್ಮ ಮಕ್ಕಳಿದ್ದಾರೆ, ಅವ್ರ ನಡೆಸ್ಕೊಂಡು ಹೋಗ್ಲಿ ಅಂತ ಆ ಭಗವಂತನಲ್ಲಿ ಸದಾ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಗುರುಗಳು ಅವ್ರ ಆಶೀರ್ವಚನ ನಮ್ಗೆಲ್ಲರೂ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಗುರುಗಳೇ, ರಾಮಾನುಜಂ ಅಂತ, ಹೆಸರು ರಾಮಾನುಜಂ ಅಂತ. ನಾನು ದೇವಸ್ಥಾನ ಕಟ್ಟಿ ಹೊಸ ಕಟ್ಟಡ 1957 ಶುರು ಮಾಡಿ 61 ಪುನರ್ ಪ್ರತಿಷ್ಠಾಪನೆ ಮಾಡಿದ್ದು. ಅದಕ್ಕೆ ಮುಂಚೆ 400 ವರ್ಷಗಳ ಹಿಂದೆಯಿಂದ, ಇದು 407ನೇ ವರ್ಷ. ಇದು 407ನೇ ವರ್ಷ ಅಂದ್ರೆ 4 ಶತಮಾನಗಳ ಹಿಂದೆ ನಡೆದಂತ ಕಥೆ. ಹಾ ಹೌದು, ಅದೇ ಕಾಲ ಗಂಗರ್ ಅದೇ ಪೀರಿಯಡ್, ಆಲ್ಮೋಸ್ಟ್ ಅದೇ ಪೀರಿಯಡ್ ಅಲ್ಲಿ. ಏನಾಯ್ತಂದ್ರೆ ಯಾಕೆ ಈ ತರ ಆಯ್ತು ಅಂದ್ರೆ, ಮೊದಲೆಲ್ಲ ಇದೆಲ್ಲ ಎಲ್ಲ ಇಲ್ಲಿ ಒಂದು ಸಮುದಾಯ ಇತ್ತು, ಹಿಂದೂಗಳಿಗೆ ಸಂಬಂಧಪಟ್ಟದ ಯಾವುದೋ ಒಂದು ಪರ್ಟಿಕ್ಯುಲರ್ ಸಮುದಾಯ, ಅದು ಮರ್ತೋಗಿದೆ ನನಗೆ. 1926ರಲ್ಲಿ ಪ್ಲೇಗ್ ಅಂತ ಬಂದಿದೆ ಕೋಲಾರಲ್ಲಿ. ಪ್ಲೇಗ್ ಅಂತ ಈಗಿನ ಕಾಲದಲ್ಲಿ ಇದ್ದಾಗ ಆವಾಗ ಇರ್ಲಿಲ್ಲ, ಆಗೆಲ್ಲ ಗುಳೆ ಹೋಗ್ಬಿಡ್ತಾ ಇದ್ರಂತೆ. ಆ ಪ್ಲೇಗ್ ಬಂದಾಗ ಇಡೀ ಕೋಲಾರ ಗುಳೆ ಹೊಟ್ಟೋಗಿದೆ. ಬರೋಷ್ಟೊತ್ತಿಗೆ ಎಲ್ಲ ಮಾಮೂಲಿ ಇದ್ದಿದ್ದೇ ಇರುತ್ತಲ್ಲ, ಅದ್ರಲ್ಲಿ ಆಗಿ ಎಲ್ಲ ದೇವಸ್ಥಾನದಂತ ಪ್ರಾಪರ್ಟಿಗಳೆಲ್ಲ ಡಿಸ್ಪ್ಯಾಚ್ ಆಗೋಯ್ತು, ಹೊಟ್ಟೋಯ್ತು ಕೆಲವೊಂದು. ಆಮೇಲೆ ಆತರ ಅದೇ ಪ್ರಕಾರವಾಗಿ ಎಲ್ಲ ಆಗಿ ಆ ದೇವಾಲಯ ಮಾತ್ರ ಉಳ್ಕೊಂಡಿತ್ತು. ಇದನ್ನ ಇಷ್ಟು ಮಾತ್ರ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ, ನಡೆಸ್ಕೊಂಡು ಹೋಗ್ತಾ ಇದೀವಿ. ಆ ಭಗವಂತನ ಪ್ರೇರಣೆಯಿಂದ ನಡೀತಾ ಇದೆ ಎಲ್ಲ. ನಿತ್ಯ ಸೇವೆ ಇರುತ್ತೆ. ವಾರದಲ್ಲಿ ಒಂದು ದಿವಸ ಗುಂಜಲ ಸೇವೆ ನಡೆಯುತ್ತೆ. ತಿರುಬೀದಿ ಸೇವೆ ಅಂತ ಮಾಡ್ತೀವಿ. ಅನಂತರ ಅಷ್ಟದಾಳ ಪದ್ಮ ಸೇವೆ ಮಾಡ್ತೀವಿ. ಸಂಜೆ ಹೊತ್ತು ಊಂಜಲ್ ಸೇವೆ, ಶನಿವಾರದ ಸಂಜೆ ಹೊತ್ತು ಊಂಜಲ್ ಸೇವೆ ಮಾಡ್ತೀವಿ. ಪ್ರತಿ ಶನಿವಾರ ಅಭಿಷೇಕ ಇರುತ್ತೆ. ಪ್ರತಿ ಮಂಗಳವಾರ ಇದು ತಿರುಬೀದಿ ಸೇವೆ ಇರುತ್ತೆ. ಬುಧವಾರ ದಿನ ಸಹಸ್ರ ಕಲಶ ಆರಾಧನೆ ಇರುತ್ತೆ. ಆಮೇಲೆ ಪ್ರತಿ ನವೆಂಬರ್ ಇದರಲ್ಲಿ ನವರಾತ್ರಿನಲ್ಲಿ ದಸರಾ ನವರಾತ್ರಿ ಪೂಜೆ ನಡೆಯುತ್ತೆ. ಅದೇ ಪ್ರಕಾರವಾಗಿ ಆಂಡಾಳದ ಕಲ್ಯಾಣೋತ್ಸವ ಸಹ ನಡೀತದೆ. ಆಂಡಾಳ ಕಲ್ಯಾಣೋತ್ಸವ 8 ವರ್ಷಗಳಿಂದ ನಡೀತಾ ಇದೆ. 8 ವರ್ಷಗಳಿಂದ ನಡೀತಾ ಇದೆ. ಯಾಕಂದ್ರೆ ಅಲ್ಲಿ ಒಂದು ಗರ್ಭಗೃಹ ಬಿಟ್ಟಿದ್ರು. ನಮ್ಮ ತಂದೆಯವರು ಕೇಳ್ತಾ ಇದ್ದೆ ನಾನು ಚಿಕ್ಕವನಿದ್ದಾಗ, ಏನಕ್ಕೆ ಬರೀ ಖಾಲಿ ಇದೆಯಲ್ಲ, ಯಾಕೆ ಅಂತಂದ್ರೆ ನನ್ನ ಕಾಲದಲ್ಲಿ ಮಾಡಕ್ ಆಗ್ಲಿಲ್ಲಪ್ಪ, ನಿನ್ ಕಾಲದಲ್ಲಿ ಮಾಡಕ್ ಆಗೋದಿಲ್ಲ, ಮಾಡೋ ಆಂಡಾಳ ವಿಗ್ರಹನ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದ್ರು. ನಾನ್ ಕಾಲದಲ್ಲಿ ದೇವರು ಭಗವಂತರು ಮಾಡಿಸ್ಕೊಂಡ ಅಂತ ಎಲ್ಲರೂ ನಾನ್ ಮಾಡಿದ್ದಂತಲ್ಲ, ಭಗವಂತರು ಎಲ್ಲಾರು ಭಕ್ತಾದಿಗಳೆಲ್ಲ ಸೇರಿ ಮಾಡಿಸಿದ್ರು ಅದನ್ನ. ನನ್ನ ಕಾಲದಲ್ಲಿ ಆಯ್ತು ಅನ್ನೋದಷ್ಟೇ ನನ್ನ ಹೇಳಿಕೆ ಅಷ್ಟೇ. ಹೌದು ಹೌದು ನಿಜ. ಹೌದು ಇಲ್ಲ ಇನ್ನೂ ಬೇರೆ ಕಡೆ ಇದೆ. ಪ್ರಜಾಸೋದೇಶದಲ್ಲಿ ವಾಗಟ ಅಂತ ಬರುತ್ತೆ, ಹೊಸಕೋಟೆ ಅಥವಾ ವಾಗಟ ಅಂತ ಎಲ್ಲೂ ಇದೆ ದೇವಸ್ಥಾನ. ಚೆನ್ನಾಗಿದೆ ದೇವಸ್ಥಾನ, ಇನ್ನೂ ಹಳೆ ದೇವಸ್ಥಾನ ಇದನ್ನು. ಪುತ್ತೂರಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿರೋದು ಬರೀ ವರದರಾಜ ಪೆರುಮಾಳ ಮಾತ್ರನೇ. ಇಲ್ಲಿ ಶ್ರೀದೇವಿ ಭೂದೇವಿ ವಿಶೇಷ. ವಾಗಟ ಅಂತಿದೆ, ಅಲ್ಲೂ ಅಷ್ಟೇ ಶ್ರೀದೇವಿ ಭೂದೇವಿ ವಿಶೇಷ. ಇಲ್ಲಿ ವರದರಾಜ ಪೆರುಮಾಳ ಮಾತ್ರನೇ ಇದ್ರೆ, ಕಾಂಜೀಪುರದಲ್ಲಿ ಯಾವ ತರ ವರದರಾಜ ಪೆರುಮಾಳ ಮಾಡ್ತಾರೆ ಅದೇ ತರ ಇಲ್ಲಿ ಉತ್ತನೂರಲ್ಲಿರೋದು. ಅದು ವಿಶೇಷ. ಖಂಡಿತವಾಗ್ಲು ಹೇಳ್ಬೇಕಂದ್ರೆ ವಿಶೇಷವಾಗಿ ಪೂಜೆಗಳು ನಡೀತದೆ. ಎಷ್ಟೋ ಜನ ಬರ್ತಾರೆ. ಇವಾಗ ನಾನು ತಗೊಂಡ್ಬಂದಿದ್ದೀನಿ ನೋಡಿ, ಇಲ್ಲಿ ನಮ್ಮ ಗುರುಗಳು ಮಾಡುವಂತ ಪೂಜೆನಲ್ಲಿ
ತೆಲಂಬ್ರಾಳು ಅಂತ ಹಾಕ್ತಾರೆ, ಅದು ಅಕ್ಷತೆಗಳನ್ನ. ಅದು ನಂತರ ಜಿಲಕರೆ, ಜೀರಿಗೆ, ಬೆಲ್ಲ ಅದೆಲ್ಲ ಬಂದು ಕೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ನನ್ಗೆ ನಮ್ಮ ಮದುವೆ ಆಗಿದೆ, ಮಕ್ಕಳಾಗಿಲ್ಲ ಅಂತ ಕೆಲವರು. ಅದು ತಗೊಂಡೋಗಿ ತಿಂದ್ರೆ ಮಕ್ಕಳಾಗುತ್ತೆ ಅಂತಾರೆ. ಅದಾದ ನಂತರ ಕೆಲವರು ನಮ್ಗೆ ಮದುವೆ ಆಗಿಲ್ಲ ಅದಕ್ಕೋಸ್ಕರ ಆಗುತ್ತೆ ಅಂತಾರೆ. ಆತರ ಕೊಟ್ರೆ ಎಷ್ಟೋ ಜನ ಬಂದು ವಾಪಸ್ ಬಂದು ನಮ್ಗೆ ಹೇಳಿದ್ದಾರೆ, ಖಂಡಿತವಾಗ್ಲೂ ಆಗಿದೆ, ನಮ್ಗೆ ಆಗಿತ್ತು, ನಮ್ಗೆ ಸಂತೋಷವಾಗಿ ದಂಪತಿ ಸಮೇತ ಬಂದಿದ್ದೀವಿ ಅಂತ. ಕಲ್ಯಾಣೋತ್ಸವ ಅಂದ್ರೆ ವೈಭವ ಇದ್ದಂಗೆ. ಹೌದೌದು, ನಿಜ. ಎಷ್ಟೊಂದು ಖಂಡಿತವಾಗ್ಲೂ ನೋಡೋದು, ಖಂಡಿತವಾಗ್ಲೂ ಎಲ್ಲ ಖಂಡಿತವಾಗ್ಲೂ ಸಾಧ್ಯ. ಖಂಡಿತವಾಗ್ಲೂ ಸಾಧ್ಯ. ನಮ್ಗೆ ಭಗವಂತ ನಮ್ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಇಂತ ಮಹಾನುಭಾವರು ಇರೋದ್ರಿಂದ ನಮ್ಗೆ ಪ್ರತಿ ವರ್ಷ ಹೇಗೋ ನಡೀತಾ ಇದೆ. ಈ ವರ್ಷದಿಂದ ಅದೇ ಗುರುಗಳು ಕೇಳ್ಕೊಳ್ತಾ ಇದ್ದೀನಿ, ಶಿಷ್ಯಕೋಟಿ ತಾವು ಇರೋವರೆಗೂ, ನಾನು ಇರೋವರೆಗೂ ಅಟ್ಲೀಸ್ಟ್ ಬಂದು ಪ್ರತಿ ವರ್ಷ ನೆರವೇರಿಸ್ಕೊಡಿ ನಮ್ಗೆ. ಇಂತ ಬಹಳ ಆನಂದವಾಗಿ ಸಂತೋಷವಾಗಿ ಅಲ್ಲಿಂದ 40 ಜನ ಕರ್ಕೊಂಡ್ ಬಂದಿದ್ದಾರೆ ಶಿಷ್ಯಂತರ ಗುರುಗಳು. ಎಷ್ಟು ಪುಣ್ಯ ಮಾಡಿರ್ಬೇಕು ಕೋಲಾರ ಜನ ಪುಣ್ಯ ಮಾಡಿರ್ಬೇಕು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಕೋಲಾರ ಜನ ಖಂಡಿತವಾಗ್ಲೂ ಪುಣ್ಯ ಮಾಡಿರ್ಬೇಕು. ಭಾಗವತರ ಪಾದ ಧೂಳು ಅಷ್ಟು ಈಸಿ ಅಲ್ಲ, ನಾವ್ ಅನ್ಕೊಂಡ್ಬಿಡ್ಬೋದು ಅಷ್ಟೇ. ಇಷ್ಟು ಜನ ಒಂದ್ ಕಡೆ ಸಿಗೋದು ಅಷ್ಟು ಸಾಮಾನ್ಯದ ವಿಚಾರ ಅಲ್ಲ. ನೋಡಿ, ನನ್ನ ಅಂದಾಜಿಗೆ ಈ ತರ ಇಷ್ಟು ಜನ ಬಂದಿರೋದು ಭಾಗವತರು ತಿರುಪತಿ ಬಿಟ್ರೆ ನೆರವೇರಿಲ್ಲ. ಸಂಜೆ ಹೊತ್ತು ಈ ದಿನ ಸಂಜೆ ಗರುಡವಾಹನೋತ್ಸವ ಇದೆ, ಬನ್ನಿ. ಅದು ಸ್ವಲ್ಪ ದಯಮಾಡಿ ಅದನ್ನ ಕವರೇಜ್ ಮಾಡಿ. ನಾನು ಅದನ್ನ ಹೇಳ್ತೀನಿ. ಯಾಕೆಂತಂದ್ರೆ ಕೋಲಾರಲ್ಲಿ ಎಲ್ಲೂ ಗರುಡವಾಹನೋತ್ಸವ ನಡೆಯೋದಿಲ್ಲ ಅಷ್ಟು ಚೆನ್ನಾಗಿ. ನನ್ಗೆ ಗೊತ್ತಿರೋ ಮಟ್ಟಿಗೆ ತಿರುಪತಿಯಲ್ಲಿ ಯಾವ ತರ ಎತ್ಕೊಂಡು ಹೋಗಿ ಮಾಡ್ತಾರೆ, ದೇವರನ್ನ ಹೊರತಾರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಹೊರತಾರೆ. ಅದೇ ಪ್ರಕಾರವಾಗಿ ಇಲ್ಲೂ ತರ ಹೊರಕೊಂಡೇ ಹೋಗ್ತೀವಿ ನಾವು. ಅದ್ರ ಮುಂದೆ ಇವರು ನಮ್ಮ ಶಿಷ್ಯಕೋಟಿಗಳು, ಇವರು ನಮ್ಮ ಗುರುಗಳು ಶಿಷ್ಯಕೋಟಿ ಇದೇ ಹೇಳ್ಕೊಂಡು ಬರ್ತಾವ. ನನ್ಗೆ ಆಸೆ ಅದೇ, ವೇದ ಪಾರಾಯಣ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕಿಂತ ಪುಣ್ಯ ನಮ್ಮ ಕೋಲಾರ ಜನಗಳಿಗೆ ಇನ್ನೇನ್ ಬೇಕು ಹೇಳಿ. ಇದಕ್ಕಿಂತ ಹೆಚ್ಚು ನಾನು ಏನ್ ಹೇಳ್ತಾರೆ. ನಮ್ಮ ಗುರುಗಳು ಒಂದು ಆಶೀರ್ವಚನ ಕೊಡ್ಲಿ ಅಂತ ನಾನು ಕೇಳ್ತೀನಿ. ಓಂ ಶ್ರೀ ಕೇಶವಾಯ ನಮಃ, ಶ್ರೀಮತೆ ರಾಮಾನುಜಾಯ ನಮಃ. ಇಂದು ಪರಮ ಪವಿತ್ರವಾದ ಸುದಿನ. ಏಕೆಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತ ಸ್ವಾಮಿ ವರದರಾಜನಿಗೆ 407ನೇ ವರ್ಷದ ಕಲ್ಯಾಣೋತ್ಸವ. ನಾವು 5ನೇ ವರ್ಷ, 6ನೇ ವರ್ಷ, 20ನೇ ವರ್ಷ ಕೇಳಿರ್ಬೋದು. ಇತಿಹಾಸದಲ್ಲಿ 4 ಶತಮಾನಗಳೇ ಆಗೋಗಿದೆ. ಪ್ರತಿ ವರ್ಷ ಮಾಘ ಮಾಸ ನಾರಾಯಣನಿಗೆ ಅತಿ ಪ್ರಿಯ. ಮಾಘ ಮಾಸದ ಪಂಚಮಿಯಲ್ಲಿ ಇಲ್ಲಿ 407ನೇ ವರ್ಷದ ಕಲ್ಯಾಣೋತ್ಸವನ್ನ ಭಗವಂತನೇ ನಿಂತು ನಮ್ಮ ರಾಮಾನುಜ ಸ್ವಾಮಿಗಳು ನಿತ್ಯ ಅವರು ಬ್ರಹ್ಮಚಾರಿಗಳು ಯತಿಗಳಂತೆ ಇಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಯತಿಗಳಂತೆ ಭಗವಂತನ ಕೈಂಕರ್ಯಗಳನ್ನು ಮಾಡಿ ಅವನನ್ನು ನೋಡಿ ಕಣ್ತುಂಬಿಸ್ಕೊಳ್ತಿದ್ದಾರೆ. ಇಲ್ಲಿ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ಮಕ್ಕಳಿಲ್ಲ ಅಂದವರು ಕಲ್ಯಾಣೋತ್ಸವದ ಆ ಜೀರಿಗೆ ಬೆಲ್ಲವನ್ನು ಸೇವನೆ ಮಾಡಿದವ್ರಿಗೆ ಪುತ್ರ ಸಂತಾನವಾಗಿದೆ ಅಂತ ಒಂದು 10-15 ದಿನ ಹೇಳ್ತಾ ಇದ್ರು. ಕಲ್ಯಾಣ ಇಲ್ದಲಿರೋರು ಹೋದ ವರ್ಷ ಕೊಟ್ಟ ಪ್ರಸಾದವನ್ನು ಸ್ವೀಕಾರ ಮಾಡಿ 20-30 ಜನ ದಂಪತಿಗಳು ಬಂದಿದ್ರು. ಸಾಕ್ಷಾತ್ ವರದರಾಜ ಕಂಚಿಯಲ್ಲಿ ಏನು ಸಾನ್ನಿಧ್ಯ ಇದೆಯೋ ಅದೇ ಸಾನ್ನಿಧ್ಯ ನಮ್ಮ ಸ್ವಾಮಿ ಪೆರುಮಾಳ್ ವರದರಾಜನಲ್ಲಿ ನಾವು ಕಂಡು ಕಣ್ತುಂಬಿಸ್ಕೊಂಡಿದ್ದೀವಿ. ಸಾವಿರಾರು ಜನ ಭಕ್ತರು ಬಂದು ವರದರಾಜರನ್ನ ನೋಡಿ ಆನಂದವನ್ನು ಪಟ್ಟಿದ್ದಾರೆ. ಇದಕ್ಕಿಂತ ಮಹತ್ತರ ಸೌಭಾಗ್ಯ ನಮ್ಮ ಸನಾತನ ಧರ್ಮದಲ್ಲಿ ಮತ್ತೊಂದಿಲ್ಲ. ಎಲ್ಲಾ ಭಕ್ತರು ಕೂಡ ಬಂದು ಈ ದಿವ್ಯವಾದ ಮಹೋತ್ಸವದಲ್ಲಿ ಪಾಲ್ಗೊಂಡು ನಾವು ಕೂಡ ಸ್ವಾಮಿಗಳ ಪ್ರೇಮದಂತೆ ಈ 407ನೇ ವರ್ಷ ಅತ್ಯದ್ಭುತವಾಗಿ ಭಗವಂತನ ಕೃಪೆಯಂತೆ ಹೋದ ವರ್ಷ ಬಂದಿದ್ದೆ. ಈ ವರ್ಷ ದೇವರ ಪ್ರೇರಣೆಯಂತೆ ಶ್ರೀ ಚೆನ್ನಕೇಶವ ವೇದ ಗುರುಕುಲ ಪಡುವಗೆರೆಯಿಂದ 50 ವಿದ್ಯಾರ್ಥಿಗಳು ಬಂದು ಇಲ್ಲಿ ವೇದ ಪಾರಾಯಣ ಮಾಡಿ ಭಗವಂತನ ಸೇವೆ ಮಾಡುವಂತ ಮಹಾಭಾಗ್ಯ ನಮ್ಮದಾಗಿತ್ತು. ಆ ಸೇವೆಯನ್ನ ಮಾಡಿ ಮನಸ್ಸಿಗೆ ತುಂಬಾ ಆನಂದ ಆಗಿದೆ. ಭಕ್ತರು ಕೂಡ ಅತಿಶಯ ಸಂತೋಷವನ್ನು ಪಟ್ಟು ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇಂಥ ದಿವ್ಯವಾದ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದು ನಮ್ಮ SVBC ಚಾನೆಲ್ ಅವರು, ಗ್ರಾಮಾಂತರ ಸಂಬಂಧಪಟ್ಟಂತ ಚಾನೆಲ್ ಅವರು, ಇನ್ನು ಅಕ್ಕಪಕ್ಕದ ಚಾನೆಲ್ ಅವರೆಲ್ಲ ಬಂದು ಆ ದಿವ್ಯವಾದ ದರ್ಶನವನ್ನ ಲೋಕಕ್ಕೆಲ್ಲ ಒಂದು ನೋಡುವಂತ ಅವಕಾಶ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಪರಮ ಶ್ರೇಯಸ್ಸನ್ನು ಭಗವಂತ ನೀಡ್ಲಿ. ನಮ್ಮ ಸ್ವಾಮಿಗಳಿಗೆ ಉತ್ತಮ ಆರೋಗ್ಯ ಕೊಟ್ಟು ವರದರಾಜ ಸದಾ ಅವ್ರ ಜೊತೆ ಇರ್ಲಿ ಅಂತ ನಾನು ಬೇಡ್ಕೊಳ್ತಾ ಲೋಕಕ್ಕೆಲ್ಲ ಮಂಗಳ ಉಂಟಾಗ್ಲಿ ಅಂತ ಹಾರೈಸ್ತೇನೆ. ಹರೇ ರಾಮ. ಕ್ಷಣಕಾಲ ನಿಲ್ಲದಯ್ಯ